ಫಸ್ಟ್ ಮೂವಿ ಥಿಯೇಟ್ರಲ್ಲಿ ನೋಡಿದ್ದೆ ಅಪ್ಪು ಸರ್ ಮೂವಿ, ಜಾಕಿ ಅನ್ಸುತ್ತೆ. ಫ್ಯಾನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡೋದು ಅಪ್ಪು ಸರ್. ಅಪ್ಪು ಸರ್ ಜೊತೆ ನಿನಗೆ ಮರೆಯೋಕ್ಕಾಗದೇ ಇರುವಂತಹ ಕ್ಷಣ ಅಥವಾ ಅದು ನನಗೆ ಪದೇ ಪದೇ ರೀಕಾಲ್ ಆಗುತ್ತೆ ಅನ್ನುವಂಥದ್ದು ಯಾವ? ಅಪ್ಪು ಸರ್ ಹೋಗಿದ್ದು ಹಿಂದಿನ ದಿನ. ಆ್ಯಕ್ಚುಲಿ ಅವತ್ತು ನಾನು ಹೋಗಿರಲಿಲ್ಲ ಅಂದರೆ ದ್ಯಾಟ್ ವಾಸ್ ಮೈ ಬಿಗ್ ಲಾಸ್ ಅಂತ ಹೇಳ್ಕೊಬೋದು. ಅವ್ರದ್ದು ಲಾಸ್ಟ್ ಅದೊಂದು ನಗು, ಅವ್ರು ನನಗೆ ಹಿಂಗೆ ಹೇಳಿದ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆವಾಗ ದರ್ಶನ್ ಸರ್ ಇಮಿಡಿಯೇಟಾಗಿ ಹೋದರು. ನಾನು ಫಸ್ಟ್ ಟೈಮ್ ಅವ್ರ ಟೆನ್ಷನಲ್ಲಿ ಹೋಗಿದ್ದು, ಅವ್ರ ಮುಖ ಹಂಗಾಗಿದ್ದು, ಅವ್ರ ಕಣ್ಣಲ್ಲಿ ನೀರು ನೋಡಿದ್ದು ನಾನು ಮೊದಲನೇ ಸಲ. ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಅವ್ರ ಮೂವೀಸ್, ಅವರ ಒಂದು ಹಂಬಲ್ನೆಸ್, ಅವ್ರ ಸ್ಮೈಲ್ ಯಾವಾಗಲೂ ಎಲ್ಲರೂ ಹಾಡಲು ಇದ್ದೇ ಇರುತ್ತೆ. ನಾನು ಆ ಒಂದು ರೆಸ್ಪಾನ್ಸ್ನ, ಆ ಒಂದು ಪ್ರೀತಿ ಅವ್ರೇನು ನನಗೇನು ಕೊಡ್ತಾಯಿದ್ರು ಅಷ್ಟೇ ಇದು ನಾನು ದರ್ಶನ್ ಸರಲ್ಲಿ ನೋಡಿದ್ದೀನಿ. ದರ್ಶನ್ ಸರ್ ಇಷ್ಟು ಸ್ವೀಟ್ ಆಗಿರ್ತಾರ ಅಂತ ಗೊತ್ತಾಗದೆ ಅವ್ರ ಜೊತೆ ವರ್ಕ್ ಮಾಡಾದ್ಮೇಲೆ. ಓಕೆ, ಸೊ ಈಗ ನಿಮ್ಮ ಆರ್ಟಿಸ್ಟಿಕ್ ಲೈಫ್ ಬಗ್ಗೆ ಮಾತಾಡೋಣ. ಎಲ್ಲಿಂದ ಶುರು ಮಾಡ್ಬೇಕು ನಾವು? ಭರಾಟೆ ಅನ್ಸುತ್ತೆ ಫಸ್ಟ್ ಮೂವಿ, ಭರಾಟೆ. ಅದಕ್ಕೂ ಮುಂಚೆ ವೆಬ್ ಸೀರೀಸ್ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಅಂತ ನೀವು ಲಾಂಚ್ ಆಗಿದ್ದು ಅಲ್ಲೇ. ಅವಿ ಅಣ್ಣ, ಸುರಸುಂದರ ಅವಿನಾಶ್ ಅಂತ. ಸುರಸುಂದರ ಅವಿನಾಶ್, ಐ ನೋ. ಅವರು ಫಸ್ಟ್ ಟೈಮ್ ವೆಬ್ ಸೀರೀಸ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತು. ಸೊ ಆವಾಗಲೇ ಕ್ಯಾಮ್ರಾ ಫೇಸ್ ಮಾಡಿದ್ದು ಪ್ರತಿಯೊಂದು. ಆವಾಗಲೇ ಎಷ್ಟು ವರ್ಷ? 7 years ಅನ್ಸುತ್ತೆ. 7 ವರ್ಷ ನನಗೆ ಆವಾಗ. ಸೊ ಅದು ಫಸ್ಟ್ ಮಾಡಿದ್ದು. ನಂಗೆ ಫಸ್ಟ್ ಮೇಕಪ್ ಮಾಡಿದ್ದು ತೇಜು ಅಕ್ಕ, ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡೋಷ್ಟು ಒಂದು ಸ್ಟೇಜ್ ಕೊಟ್ಟಿದ್ದು ಅವಿ ಅಣ್ಣ. ಸೊ ಅವರಿಬ್ಬರು ಈಗಲೂ ನಿಮ್ಗೆ ಗೊತ್ತಿರಲಿ, ನಾನು ಆ್ಯಕ್ಚುಲಿ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ ನನ್ನ ಹತ್ರ. ನಾನು ಅವಿನಾಶ್ ಅವರಿಗೆ, ಸುರಸುಂದರ ಅವಿನಾಶ್ ಅವರಿಗೆ ಕಾಲ್ ಮಾಡಿ ಹಿಂಗೊಂದು ಇಂಟರ್ವ್ಯೂ ಮಾಡಬೇಕು ಅಂತಂದಾಗ, ಇವನ್ ಹಿ ಈಸ್ ಗುಡ್ ಫ್ರೆಂಡ್ ಆಫ್ ಮೈನ್, ಹಿ ಸೆಡ್ ಹಾಂ ಸಬ್ ಅವರೇ ಆಗ್ಬೋದು ಅಂತ ಅಂದು ಇಮಿಡಿಯೇಟ್ ನಿಮ್ಮ ತಂದೆ ನಂಬರ್ ಕೊಟ್ಟು ಇವತ್ತು ನಾವು ಮೀಟ್ ಮಾಡಿಸೋ ಥರ ಮಾಡಿದ್ರು. ಅದೇ ಅವಿ ಅಣ್ಣ ಅವಿ ಅಣ್ಣ ಏನೇ ಹೇಳಿದ್ರು ಹೌದಾ ಓಕೆ ಅಂತ ನಾನು ಪಪ್ಪ ಇಬ್ಬರು ರೆಡಿ ಇರ್ತೀವಿ. ಸೊ ಅವ್ರು ಹೇಳಿದ ತಕ್ಷಣ ಪಪ್ಪನೂ ಡೇಟ್ಸ್ ಎಲ್ಲ ನೋಡಿಕೊಂಡು ಇದು ಮಾಡಿ ಬಂದಿದ್ದು. ಸೊ ಅವಾಗ್ಲಿಂದನೂ ಅವ್ರ ಸಪೋರ್ಟ್ ಇಲ್ಲಿವರೆಗೂ ಇನ್ನು ಮುಂದೆನೂ ಹಾಗೆ ಇರುತ್ತೆ. ಅದಾದ್ಮೇಲೆ ಭರಾಟೆ ಮಾಡಿದೆ. ಚೇತನ್ ಸರ್ ಮೊದಲನೇ ಫಿಲ್ಮ್ ನಂದದು. ಚೇತನ್ ಸರ್ ಅವಕಾಶ ಕೊಟ್ಟರು. ಶ್ರೀಮುರಳಿ ಸರ್ ಜೊತೆ ಭರಾಟೆ ಮಾಡಿದ್ದು. ಅದ್ರದ್ದು ಎಕ್ಸ್ಪೀರಿಯನ್ಸ್ ಅಂತೂ ತುಂಬ, ಆಲ್ಮೋಸ್ಟ್ 50 days ಶೂಟಿಂಗ್ ಅದು. ಎಲ್ಲ ಒಂದಷ್ಟು ಲೊಕೇಶನ್ಸ್ಗೆ ಹೋಗಿದ್ವಿ. ಬಳ್ಳಾರಿ, ಲಲಿತ್ ಮಹಲ್ ಪ್ಯಾಲೇಸು, ಆಮೇಲೆ ಬಾದಾಮಿ, ಯಾವುದೋ ಇನ್ನೊಂದು ಫೋರ್ಟ್ ಯಾವುದೋ ಇದೆ ಮೈಸೂರಲ್ಲಿ, ಇನ್ನೊಂದು ಎಲ್ಲ ಕಡೆ ಒಂದಷ್ಟು ದಿನ ಶೂಟ್ ಎಲ್ಲ ಆಗಿತ್ತು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಮೂವಿನ ಅಷ್ಟು ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ನಾನು ನೋಡಿದ್ದು. ಸಾಯಿ ಕುಮಾರ್ ಸರ್ ಆಗಿರ್ಬೋದು, ತಾರಾಮ, ಸುಮನ್ ಸರ್. ಅದು ಭರಾಟೆ ವಾಸ್ ಲೈಕ್ ಫುಲ್ ಆಫ್ ಕ್ರ್ಯೂ. ಹೆಂಗೆ ಅಂದರೆ ಪ್ರತಿಯೊಂದು ಆರ್ಟಿಸ್ಟು ಆ ಕ್ರ್ಯೂ ಅಲ್ಲಿ ಇದ್ರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಶ್ರೀಲೀಲಾ ಅಕ್ಕ ಅವರು ಕೂಡ ಅವಾಗ ಅವರು ಲೈಕ್ ಆಲ್ಮೋಸ್ಟ್ ಒಂದು 19-20 years ಇದ್ರೇನೋ ಅವಾಗ. ಅವ್ರು ಎಷ್ಟು ಫ್ರೆಂಡ್ಲಿ, ನನಗೀಗಲೂ ನೆನಪಿದೆ. ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾವೆಲ್ಲ ಆಟ ಆಡ್ಕೊಂಡಿದ್ವಿ. ನಾನು ತುಂಬ ಚಿಕ್ಕ ಹುಡುಗಿ ಆವಾಗ, 8 years ನನಗೆ. ಅವ್ರು ಫ್ರೀ ಇದ್ದಾಗಲೆಲ್ಲ ಬಾ ಅಂತ ನನ್ನ ಕರೆದು ಬಾ ಆಟ ಆಡೋಣ ಅಂತ. ಅವರು ನಮ್ಮ ಥರ ಮಕ್ಳ ಥರ ಆಟ ಆಡ್ಕೊಂಡು ಚೆನ್ನಾಗಿದ್ರು. ಆ್ಯಂಡ್ ಶಿ ಸೋ ಸ್ವೀಟ್. ಈಗ ರೀಸೆಂಟಾಗಿ ಸಿಕ್ಕಿದಾಗಲೂ ಅಷ್ಟೇ, ಚಿತಾರಾ ಇವೆಂಟ್ಸಲ್ಲಿ ಏನೋ ಸಿಕ್ಕಿದ್ರು. ವೆನ್ ಐ ಟೋಲ್ಡ್ ಹರ್ ಭರಾಟೆಯಲ್ಲಿ ಫಸ್ಟ್ ನಾನು ಮೂವಿ ಮಾಡಿದ್ದೆ ನಿಮ್ಮ ಜೊತೆ ಅಂತ, ಶಿ ವಾಸ್ ಲೈಕ್ ಬೇಬಿ ನೀನಾ? ಶಿ ವಾಸ್ ಟೆಲ್ಲಿಂಗ್ ಟು ಹರ್ ಮಾಮ್, ದಟ್ ಸ್ಮಾಲ್ ಗರ್ಲ್ ಇವರಂತೆ, ಹೌ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ, ಹೌ ಆರ್ ಯು ಅಂತೆಲ್ಲ ಶಿ ಸ್ಪೋಕ್ ವೆರಿ ನೈಸ್ಲಿ. ಸೊ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಭರಾಟೆ ಮೂವಿ. ಓಕೆ, ಸೊ ನಿಮ್ಮ ಸೆಕೆಂಡ್ PU ರಿಸಲ್ಟ್ ಬಂದ ಮೇಲೆ ಯಾರ್ಯಾರೆಲ್ಲ ನಿಮಗೆ ವಿಶ್ ಮಾಡಿದ್ರು ಅಂಕಿತಾ? ಫೋನ್ ಮಾಡಿ ನನಗೆ ಮಂಡ್ಯ ರಮೇಶ್ ಸರ್ ಮತ್ತು ಅಶ್ವಿನಿ ಗೌಡ ಮ್ಯಾಮ್ ವಿಶ್ ಮಾಡಿದರು. ತುಂಬ ಖುಷಿ ಆಯಿತು. ಅಂದರೆ ಮೊದಲನೇ ಸಲ ನಾನು ಅವರಿಬ್ಬರ ಜೊತೆ ಫೋನಲ್ಲಿ ಮಾತಾಡಿದ್ದು. ರಮೇಶ್ ಸರ್ ವಿಶ್ ಮಾಡಿದ್ದು ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನೀನು ಕಲಾವಿದೆಯಾಗಿ ಒಂದು ಅಕಾಡೆಮಿಕಲ್ಲಿ ಇಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ಯಾ, ಒಳ್ಳೇದಾಗಲಿ ನಿನಗೆ, ತುಂಬ ಖುಷಿ ಆಯಿತು. ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಒಳ್ಳೆ ರೀತಿ ಬೆಳಿ, ಯಾವಾಗಲೂ ಒಳ್ಳೇದಾಗಲಿ ಅಂತ ಹೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು ಅವ್ರ ವಿಶಸ್ ಕೇಳಿ.
ಆಮೇಲೆ ಅಶ್ವಿನಿ ಮ್ಯಾಮ್ ಕೂಡ ಹೌದು, ಅವ್ರು ಬಿಗ್ ಬಾಸಲ್ಲಿದ್ದಾಗ ನಾನು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಬಿಗ್ ಬಾಸಲ್ಲಿ ನನಗೆ ಅವರು ತುಂಬ ಇಷ್ಟ ಆಗಿದ್ದರು. ಶಿ ವಾಸ್ ವೆರಿ ಮಚ್ ಸ್ಟ್ರಾಂಗ್. ಆವಾಗ ನಾನು ವೋಟಿಂಗ್ಸ್ ಎಲ್ಲ ಬಂದಾಗ ಹ್ಯಾಡ್ ವಿಶ್ಡ್ ಹರ್ ವೋಟಿಂಗ್ ಇದು ಮಾಡಿ, ಸೊ ಅದನ್ನು ಬಿಗ್ ಬಾಸಲ್ಲಿ ಕೂಡ ಟೆಲಿಕಾಸ್ಟ್ ಮಾಡಿದರು ಅವ್ರಿಗೆ, ಅವ್ರವ್ರ ಫ್ಯಾನ್ಸ್ ಹೆಂಗೆ ವಿಶ್ ಮಾಡಿದ್ದಾರೆ ಅನ್ನೋದಕ್ಕೆ. ಅದನ್ನು ಅವ್ರು ಇನ್ನೂ ನೆನ್ಪಿಟ್ಕೊಂಡು ಶಿ ಕಾಲ್ಡ್ ಆ್ಯಂಡ್ ಶಿ ಸ್ಪೋಕ್ ವೆರಿ ಸ್ವೀಟ್ಲಿ. ನನಗೆ ಎಷ್ಟು ಖುಷಿ ಆಗೋಯಿತು ಅಂದರೆ ಅದನ್ನೆಲ್ಲ ರೀಕಾಲ್ ಮಾಡಿ ತುಂಬ ಖುಷಿ ಆಯಿತು ನನಗೆ ಅಂತೆಲ್ಲ ಹೇಳಿ ಫಸ್ಟ್ ನನಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಆಮೇಲೆ ಶಿ ವಿಶ್ಡ್ ಮೀ ಕಂಗ್ರ್ಯಾಚುಲೇಷನ್ಸ್, ನನಗೆ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ವೆರಿ ಮಚ್ ಹ್ಯಾಪಿ. ಸೊ ತುಂಬ ಚೆನ್ನಾಗಿ ಶಿ ಸ್ಪೋಕ್ ಲೈಕ್ ಒಂದಷ್ಟೊತ್ತು ಮಾತಾಡಿದ್ರು. ಅದಾದ್ಮೇಲೆ ಮೆಸೇಜ್ ಅದಿತಿ ಪ್ರಭುದೇವಕ್ಕ ವಾಯ್ಸ್ ನೋಟ್ ಕಳಿಸಿದ್ರು, ತುಂಬ ಸ್ವೀಟಾಗಿ ಕಳಿಸಿದ್ರು. ನಾನು ಅವ್ರ ಜೊತೆ ಆನಾ ಅಂತ ಒಂದು ಮೂವಿ ಮಾಡಿದ್ದೆ, ಅದರಲ್ಲಿ ಯಾವಾಗಲೂ ನನಗೆ ಹೇಳ್ತಾಯಿದ್ರು, ಕಂದಮ್ಮ ಯಾವಾಗಲೂ ಹುಡುಗಿರು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು, ನೀನು ಬೇಸಿಕ್ ಡಿಗ್ರಿ ಆದರೂ ಮಾಡಲೇಬೇಕು. ಇಂಡಸ್ಟ್ರಿ ಅನ್ನೋದು ಇಟ್ಸ್ ಲೈಕ್ ವೆರಿ ಮಚ್ ಫ್ಲಕ್ಚುಯೇಟಿಂಗ್. ಇವತ್ತು ಇರ್ತೀವಿ, ನಾಳೆ ನಾವು ಇರಲ್ಲ ಮಾರ್ಕೆಟಲ್ಲಿ. ಅದು ಹೆಂಗಿರುತ್ತೆ, ಹೆಂಗೆ ನಡೆಯುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಹ್ಯಾವ್ ಅ ಬೇಸಿಕ್ ಡಿಗ್ರಿ ಯು ಕ್ಯಾನ್ ಡೂ ಎನಿಥಿಂಗ್. ನೀನು ಆದಮೇಲೆ ಎಜುಕೇಷನ್ ಕಂಟಿನ್ಯೂ ಮಾಡ್ಕೋಬೋದು ಅಂತೆಲ್ಲ. ಶಿ ವಾಸ್ ವೆರಿ ಮಚ್ ಸ್ವೀಟ್, ಶಿ ವಾಸ್ ಗೈಡಿಂಗ್ ಎಲ್ಲದರಲ್ಲೂ. ಸೊ ಆವಾಗ ರಿಸಲ್ಟ್ ನೋಡಿದಾಗ ಶಿ ವಾಸ್ ವೆರಿ ಮಚ್ ಹ್ಯಾಪಿ. ವಾಯ್ಸ್ ನೋಡಿ ಕಳಿಸಿ ಅವ್ರ ವಾಯ್ಸ್ ಕೇಳೇ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಎಲ್ರಿಗೂ ಎಲ್ಲ ಸಿಗಲ್ಲ, ನಿನಗೆ ಈ ಕಡೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡ್ತಿದ್ಯಾ, ಈ ಕಡೆ ಎಜುಕೇಷನಲ್ಲೂ ಚೆನ್ನಾಗಿ ನಿಭಾಯಿಸ್ತಿದ್ಯಾ, ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದಾರೆ, ಇದೇ ರೀತಿ ಚೆನ್ನಾಗಿ ಬೆಳಿ ಅಂತೆಲ್ಲ ಶಿ ವಿಶ್ಡ್ ಮೀ. ಸೊ ಅದು ಖುಷಿ ಆಯಿತು. ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿ ಮೆಸೇಜ್ ಕಳಿಸಿದ್ರು, ರಾಮಲಿಂಗಾರೆಡ್ಡಿ ಸರ್ ಮಿನಿಸ್ಟರ್ ಅವರು ವಿಶಸ್ ತಿಳಿಸಿದ್ರು. ಅದಾದಮೇಲೆ ಗಿರ್ಜಮ್ಮ ವಿಶಸ್ ತಿಳಿಸಿದ್ರು. ಇವರು ಜಯಲಕ್ಷ್ಮಿ ಅಮ್ಮ ಅಂತ, ಶಿಸ್ ಹಳೇ ಆರ್ಟಿಸ್ಟ್, ಅವರು ತುಂಬ ಹಳೇ ಆರ್ಟಿಸ್ಟ್. ಅವ್ರ ಜೊತೆ ಸೆಪ್ಟೆಂಬರ್ 21 ಅಂತ ಒಂದು ಹಿಂದಿ ಶಾರ್ಟ್ ಮೂವಿ ಅದನ್ನು ಮಾಡಿದ್ದೆ ಪ್ರಿಯಾಂಕ್ ಉಪೇಂದ್ರ ಮ್ಯಾಮ್ ಅವ್ರ ಕ್ರ್ಯೂ ಜೊತೆ. ಸೊ ಅವರು ಕೂಡ ವಾಯ್ಸ್ ನೋಡಿ ಕಳಿಸಿದ್ರು. ಸೊ ಈ ಥರ ಎಷ್ಟೊಂದು ಸೀನಿಯರ್ಸ್ ಎಲ್ಲ ವಿಶ್ ಮಾಡಿದಾಗ, ಒಂದು ಇಂಡಸ್ಟ್ರಿಯಿಂದ ಇಷ್ಟು ಜನ ವಿಶ್ ಮಾಡಿದಾಗ ಐ ಫೀಲ್ ವೆರಿ ಮಚ್ ಹ್ಯಾಪಿ. ಅಂದರೆ ಇಷ್ಟು ಮಾಡಿರೋದಕ್ಕೂ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆಯಲ್ಲ ಅನ್ನೋದಕ್ಕೆ ಐ ಆಮ್ ಹ್ಯಾಪಿ. ಸೊ ಸ್ವೀಟ್. ಇನ್ನು ಆರ್ಟಿಸ್ಟ್ ಅಂತ ಬರೋದಾದರೆ ಹೂಸ್ ಯುವರ್ ಫೇವ್ರೆಟ್ ಆ್ಯಂಡ್ ವೈ? ಅಂದರೆ ಇವಾಗ ಆ್ಯಕ್ಟರ್ ಅಂತ ಒಂದು ನಾನು ಇವ್ರ ಫ್ಯಾನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡೋದು ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಸರ್. ಎಲ್ಲದರಲ್ಲೂ ಈಸ್ ಮೈ ಇನ್ಸ್ಪಿರೇಷನ್. ಅಂದರೆ ನಾನು ಫಸ್ಟ್ ತುಂಬ ಚಿಕ್ಕ ಹುಡುಗಿ ಇದ್ದಾಗಲಿಂದ ಫಸ್ಟ್ ಮೂವಿ ಥಿಯೇಟ್ರಲ್ಲಿ ನೋಡಿದ್ದೆ ಅಪ್ಪು ಸರ್ ಮೂವಿ. ಜಾಕಿ ಅನಿಸುತ್ತೆ ನಾನು ಫಸ್ಟ್ ಮೂವಿ ನೋಡಿದ್ದು, ಜಾಕಿ ಮೂವಿ ಥಿಯೇಟ್ರಲ್ಲಿ ನೋಡಿದ್ದು. ಆವಾಗ್ಲಿಂದನೂ ನಾನು ಅಪ್ಪು ಸರ್ ಮೂವೀಸ್ಗಳನ್ನೇ ಥಿಯೇಟ್ರಲ್ಲಿ ನೋಡಿದ್ದು, ಆವಾಗ್ಲಿಂದನೂ ನಾನು ಅವ್ರ ಫ್ಯಾನೇ. ಸೊ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್. ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಅಥವಾ ಅವ್ರು ಚೂಸ್ ಮಾಡೋ ಮೂವೀಸ್ ಆಗಿರ್ಬೋದು, ಅವ್ರ ಫ್ಯಾನ್ಸ್ಗಳನ್ನ ನೋಡ್ಕೊಳ್ತಾ ಇದ್ದಂಥ ರೀತಿ, ಅವರ ಒಂದು ಹಂಬಲ್ನೆಸ್, ಎಲ್ಲದಕ್ಕೂ ನಾನು ದೊಡ್ಡ ಫ್ಯಾನು. ನನಗೆ ಸಿಕ್ದಾಗಲೆಲ್ಲ ಅವ್ರು ಗೈಡ್ ಮಾಡ್ತಾ ಇದ್ದಿದ್ದು ಒಂದೇ, ನೀನು ಚೆನ್ನಾಗಿ ಓದಬೇಕು ಅನ್ನೋದನ್ನ. ಯಾವ ವಿಷಯನೂ ಮಾತಾಡ್ತಾ ಇರಲಿಲ್ಲ ಅವ್ರು ಸಿಕ್ಕಿದಾಗ. ಬರ್ಡೇ ವಿಶ್ ಮಾಡಿದಾಗಲೂ ಅಷ್ಟೇ, ಏನು ಓದ್ತಾ ಇದೆಯಾ ಈಗ, ಹೆಂಗೆ ಓದ್ತಾ ಇದೆಯಾ ಅಂತ ಬರೀ ಅದನ್ನೇ ಕೇಳ್ತಾ ಇದ್ದಿದ್ದು ಅವರು. ಸೊ ಎಲ್ಲದಕ್ಕೂ ಅಪ್ಪು ಸರ್ ನನಗೆ ತುಂಬ ಇಷ್ಟ. ಓಕೆ, ಅಪ್ಪು ಸರ್ ಜೊತೆ ನಿನಗೆ ಮರೆಯೋಕ್ಕಾಗದೇ ಇರುವಂತಹ ಕ್ಷಣ ಅಥವಾ ಅದು ನನಗೆ ಪದೇ ಪದೇ ರೀಕಾಲ್ ಆಗುತ್ತೆ ಅನ್ನುವಂಥದ್ದು ಯಾವ? ಮರೆಯೋಕ್ಕೆ ಆಗದೆ ಇರೋದಂದರೆ ಅಪ್ಪು ಸರ್ ಹೋಗಿದ್ದು ಹಿಂದಿನ ದಿನ ಬಜರಂಗಿ 2 ಪ್ರೀ ರಿಲೀಸ್ ಇವೆಂಟ್ ಇತ್ತು ತಾಜ್ ವೆಸ್ಟರ್ನ್ ಹೋಟೆಲಲ್ಲಿ. ಅವತ್ತು ಆ್ಯಕ್ಚುಲಿ ಕ್ರಾಂತಿ ಮೂವಿ ಶೂಟ್ ಕೂಡ ಇತ್ತು. ಶೂಟಲ್ಲಿ ಮುಗ್ದಿದ್ದು ಲೇಟ್ ಆಗಿತ್ತು ಅವತ್ತು, ಆ್ಯಕ್ಚುಲಿ ಲೇಟ್ ಆಯಿತು. ಮತ್ತೆ ಅದು ಹೋಗ್ಬೇಕು. ಬಜರಂಗಿ 2 ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಿದ್ದೆ, ಬಟ್ ಆ ಒಂದು ಎಂಟೈರ್ ಎಪಿಸೋಡ್ ಅದನ್ನು ಎಂಟೈರ್ ಎಪಿಸೋಡ್ ಕಟ್ ಮಾಡಿದರು. ಬಿಕಾಸ್ ಅದು ಕತೆಗೇನೋ ಎಡಿಟಿಂಗ್ ಟೈಮಲ್ಲಿ ಅದೇನೋ ಪ್ರಾಬ್ಲಮ್ ಆಗಿತ್ತು. ಹರ್ಷ ಮಾಸ್ಟರ್ ಕೂಡ ಹೇಳಿದರು ಆಮೇಲೆ. ಬಟ್ ಅದು ಮೂವಿಯಲ್ಲಿ ಇದ್ವಲ್ಲ, ಸೊ ನಮ್ಮನ್ನು ಇನ್ವೈಟ್ ಮಾಡಿದರು ಬಜರಂಗಿ 2 ಪ್ರೀ ರಿಲೀಸ್ ಇವೆಂಟ್ಗೆ. ಅಯ್ಯೋ ಹೋಗಬೇಕಾ ಅಂದ್ಕೊಂಡು, ಆಮೇಲೆ ಅಪ್ಪು ಸರ್ ಎಲ್ಲ ಬರ್ತಾರೆ ಅಂದಾಗ ಅಪ್ಪು ಸರ್ನ ಹೆಂಗಿದ್ರು ನೋಡ್ದಂಗೆ ಆಗತ್ತೆ ಅಂದ್ಕೊಂಡು ಶೂಟ್ ಮುಗಿಸ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅವತ್ತು ನಾನು ಹೋಗಿರಲಿಲ್ಲ ಅಂದಿದ್ರೆ ದ್ಯಾಟ್ ವಾಸ್ ಮೈ ಬಿಗ್ ಲಾಸ್ ಅಂತ ಹೇಳ್ಕೊಬೋದು. ಯಾಕಂದರೆ ನಮ್ಮ ಅಪ್ಪಂಗೆ ಹೇಳಿದ್ವಿ, ಇವಾಗ ಇಷ್ಟು ಲೇಟ್ ಆಗಿದೆ, ಮತ್ತೆ ಅಲ್ಲಿ ಹೋಗಿ ಮನೆಗೆ ಹೋಗೋಷ್ಟು ಲೇಟ್ ಆಗುತ್ತೆ. ನೆಕ್ಸ್ಟ್ ಡೇ ಶೂಟ್ ಇತ್ತು ಮತ್ತೆ ಕ್ರಾಂತಿ, ಮತ್ತೆ 5 ಗಂಟೆಗೆಲ್ಲ ಎದ್ದು ಹೋಗಬೇಕು ಅಲ್ಲ ಅನ್ನೋದು ಯೋಚನೆ ಮಾಡ್ಕೊಂಡು ಅಪ್ಪು ಸರ್ ಬರ್ತಾರೆ ಅಂದರೆ ಹೋಗಿ ಬರೋಣ ಅಂತ ಹೋಗಿದ್ದು. ಬಟ್ ಅವತ್ತು ಎಷ್ಟು ಅವ್ರದ್ದು ಲಾಸ್ಟ್ ಅದೊಂದು ನಗು, ಅವ್ರು ನನಗೆ ಹಿಂಗೆ ಹೇಳಿದ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕಣ್ಣಲ್ಲಿ ಅದು ಆ ವಿಜುವಲ್ ಇನ್ನೂ ಹಾಗೆ ಕೂತಿದೆ.
ಅವತ್ತು ಅವ್ರು ಏನೂ ಮಾತಾಡೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ದೂರದಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಿಂತಿದ್ರು, ನಾನು ಕೆಳಗೆ ನಿಂತಿದ್ದೆ. ಅವ್ರು ನೋಡ್ಬಿಟ್ಟು ಹಾಯ್, ಓಕೆ ಅಲ್ಲಿ ಗೋ ಆಯಿತಾ, ಬಾಯ್ ಅಂತ ಅಂದ್ಬಿಟ್ಟು ಹೋದರು. ನನಗೆ ಮಾತಾಡಿಸ್ದೆ, ಓಕೆ ಬಿಡು ಅಂತ. ನಾನು ನೆಕ್ಸ್ಟ್ ಡೇ ನಂಗೆ ಆ ವಿಷಯ ಗೊತ್ತಾಗ್ದೆ, ದಟ್ ವಾಸ್ ಅ ಬಿಗ್ ಶಾಕ್ ನಮಗೆ. ನಾನು ನಂಬಲೇ ಇಲ್ಲ ಅದನ್ನು. ನಿನ್ನೆ ತಾನೇ ಮಾತಾಡ್ಸ್ಕೊಂಬಂದಿದ್ದೀನಿ, ಹೆಂಗೆ ಏನೋ ಫಾಲ್ಸ್ ನ್ಯೂಸ್ ಇರ್ಬೋದು ಅಂದ್ಕೊಂಡು. ಬಟ್ ಆವಾಗ ದರ್ಶನ್ ಸರ್ ಇಮಿಡಿಯೇಟಾಗಿ ಹೋದರು. ನಾನು ಫಸ್ಟ್ ಟೈಮ್ ಅವ್ರ ಟೆನ್ಷನಲ್ಲಿ ಹೋಗಿದ್ದು, ಅವ್ರ ಮುಖ ಹಾಗಾಗಿದ್ದು, ಅವ್ರ ಕಣ್ಣಲ್ಲಿ ನೀರು ನೋಡಿದ್ದು ನಾನು ಮೊದಲನೇ ಸಲ. ದರ್ಶನ್ ಸರ್ ಹಂಗಿದ್ದಿದ್ದು. ಆಮೇಲೆ ನನಗೆ ಅದು ಅಂದರೆ ನೀವೆಲ್ಲ ಕ್ರಾಂತಿ ಸೆಟ್ಟಲ್ಲಿ ಇದ್ರ? ಹೌದು, ಇಡೀ ಬೆಳಗ್ಗೆ ಶೂಟ್ ನಡೀತಾ ಇತ್ತು. ಅದೊಂದು ಫ್ಯಾಕ್ಟ್ರಿ, ಆ್ಯಕ್ಚುಲಿ ಟೊರಿನೋ ಫ್ಯಾಕ್ಟ್ರಿ ಒಳಗಡೆ ಶೂಟ್ ನಡೀತಾ ಇತ್ತು. ಫೋನ್ಸ್ ಏನೂ ಅಲ್ಲೋ ಎಲ್ಲ ಒಳಗಡೆ, ವೆರಿ ಮಚ್ ಸ್ಟ್ರಿಕ್ಟ್ ಅಲ್ಲಿ ಶೂಟಿಂಗ್. ನಾವೆಲ್ಲ ಕೂತಿದ್ದೀವಿ, ಇನ್ನೇನು ಕ್ಯಾಮ್ರಾ ರೋಲಿಂಗ್ ಅಂತೆಲ್ಲ ಹೇಳಿಬಿಟ್ರು, ಆ್ಯಕ್ಷನ್ ಹೇಳಲೇ ಇಲ್ಲ. ಅದು ಆಮೇಲೆ ಪ್ಯಾಕಪ್ ಅಂದ್ಬಿಟ್ರು. ನಮ್ಗೆ ಸಡನ್ನಾಗಿ ಶಾಕ್ ಆಗೋಯ್ತು, ಏನು ಎತ್ತ ಅಂತೂ. ಎಲ್ಲರೂ ಆಚೆ ಬಂದರೆ ಎಲ್ಲ ನ್ಯೂಸ್ ನೋಡ್ತಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ಹೋಗ್ತಾ ಇದ್ದಾರೆ, ಏನಾಯಿತು ಏನು ಅಂದ ತಕ್ಷಣ ಹಿಂಗೆ ಹೇಳಿದ್ರು. ನನಗೆ ನಮ್ಮ ಪಪ್ಪ ಅಂದರೆ ಹುಷಾರಿಲ್ಲ ಅಂತ ಅಷ್ಟೇ ಹೇಳಿದ್ದು. ಬಟ್ ನನಗದು ನ್ಯೂಸ್ ನೋಡಿದ ತಕ್ಷಣ ಗೊತ್ತಾಯಿತು. ಅಂದರೆ ನಂಗೆ ಅದು ತೊಗೊಳಕ್ಕೆ ಆಗಲಿಲ್ಲ. ದಾರಿ ಪೂರ್ತಿ ಹತ್ಕೊಂಡೇ ಹೋಗಿದ್ದೀನಿ ನಾನು ಮನೆಗೆ ಹೋಗೋವರೆಗೂ. ದಾರಿಲಿ ಹೋಗೋರೆಲ್ಲ ಕೇಳ್ತಾಯಿದ್ರು ಏನಾಯಿತು ಏನಾಯಿತು ಅಂತ. ಅಂದರೆ ಅಷ್ಟು ತೊಗೊಳಕ್ಕೆ ಆಗಲಿಲ್ಲ ಅದನ್ನು. ಬಟ್ ಸ್ಟಿಲ್ ಏನೂ ಇದು ಮಾಡೋಕ್ಕಾಗಲ್ಲ. ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿರ್ತಾರೆ. ಅವ್ರ ಮೂವೀಸ್, ಅವರ ಒಂದು ಹಂಬಲ್ನೆಸ್, ಅವ್ರ ಸ್ಮೈಲ್ ಯಾವಾಗಲೂ ಎಲ್ಲರೂ ಹಾರ್ಟಲ್ಲೂ ಇದ್ದೇ ಇರುತ್ತೆ. ಐ ಮಿಸ್ ಹಿಮ್. ಬಟ್ ಅವ್ರು ಇವತ್ತಿದ್ದಿದ್ರೆ ಪ್ರಾಬ್ಲಿ ರಿಸಲ್ಟ್ಸ್ ನೋಡಿದಾಗ ತುಂಬ ಖುಷಿ ಪಡ್ತಾಯಿದ್ರು. ನಾನು ತುಂಬ ಖುಷಿಯಿಂದ ಹೇಳ್ಕೊಬೋದಿತ್ತು, ನೀವು ಹೇಳ್ದಂಗೆ ನಾನು ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ದೀನಿ ಅಂತ. ಏನು ಮಾಡೋಕ್ಕೆ. ಬಟ್ ಅಶ್ವಿನಿ ಮ್ಯಾಮ್ಗೆ ಹೋಗಿ 10th ರಿಸಲ್ಟ್ಸ್ ಎಲ್ಲ ತೋರಿಸಿದೆ. ಶಿ ವಾಸ್ ಆಲ್ಸೋ ವೆರಿ ಮಚ್ ಹ್ಯಾಪಿ. ಹಿಂಗೆ ಚೆನ್ನಾಗಿ ಓದು, PU ಅಲ್ಲೆಲ್ಲ ಚೆನ್ನಾಗಿ ಮಾಡು ಅಂತ ಹೇಳ್ತಾಯಿದ್ರು. ನಾನು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಅಂದರೆ ಅಪ್ಪು ಸರ್ ಈ ನ್ಯೂಸ್ ಬಂದಾಗ ದರ್ಶನ್ ಅವ್ರನ್ನ ನೀವು ನೋಡಿದ್ದೀರಾ ಅಂತ ಅನ್ಸುತ್ತೆ, ಒಂದೇ ಸೆಟ್ಟಲ್ಲಿ. ಅವ್ರ ರಿಯಾಕ್ಷನ್ಸ್ ಎಲ್ಲ ಹೇಗೆ? ಅವ್ರು ನಿಲ್ಲೇ ಇಲ್ಲ ಒಂದು ಸೆಕೆಂಡು. ಅಂದರೆ ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಹಿ ಜಸ್ಟ್ ಪಾಸ್ಡ್. ಅಂದರೆ ತುಂಬ ಬೇಗ ನಡ್ಕೊಂಡು ಹೋಗ್ಬಿಟ್ರು. ಬಟ್ ವಿ ನ್ಯೂ ಸಮಥಿಂಗ್. ಅಂದರೆ ಅವ್ರ ಮುಖ ನೋಡಿದ ತಕ್ಷಣ ಗೊತ್ತಾಯಿತು, ಕಣ್ಣೆಲ್ಲ ಆಲ್ಮೋಸ್ಟ್ ಕೆಂಪಗಾಗೋಗಿತ್ತು. ಏನಾಯಿತು, ಪ್ರಾಬ್ಲಿ ಅವ್ರ ಫ್ಯಾಮ್ಲಿದು ಏನೋ ಪ್ರಾಬ್ಲಿ ಏನೋ ಆಗಿರಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಬಟ್ ಅವ್ರ ರಿಯಾಕ್ಷನ್ ನೋಡಾದ್ಮೇಲೆ, ನಾವು ಆಚೆ ಬಂದು ನ್ಯೂಸ್ ನೋಡಾದ್ಮೇಲೆ ನಮಗೆ ಅಂದರೆ ನ್ಯೂಸಲ್ಲೆಲ್ಲ ಹುಷಾರಿಲ್ಲ ಅಂತಲೇ ಹೇಳ್ತಾ ಇದ್ದಿದ್ದು. ಬಟ್ ಸ್ಟಿಲ್ ಅಷ್ಟೊತ್ತಿಗೆ ಎಲ್ಲ ವಿಷಯ ಗೊತ್ತಾಗೋಗಿತ್ತು ಅಲ್ಲಿರೋ ಕ್ರ್ಯೂ ಇದಕ್ಕೆಲ್ಲ. ಆವಾಗ ತುಂಬ ಬೇಜಾರಾಯಿತು. ಗಿರ್ಜಮ್ಮ ಪಾಪ ಅವತ್ತು ಇಡೀ ಸೆಟ್ಗೆ ಊಟ ಅಡುಗೆ ಮಾಡಿಸ್ಕೊಂಡು ಬಂದಿದ್ರು. ಅಂದರೆ ಅದು ಹೆಂಗೆ ಅಂದರೆ ಇಷ್ಟು ಸಡನ್ನಾಗಿ ಏನೇನೋ ಆಗೋಯ್ತು ಆ ವರ್ಷ. ಮತ್ತು ದ್ಯಾಟ್ ವಾಸ್ ದಿ ಬ್ಯಾಡ್ ಇಯರ್ ನನಗೆ ಆ್ಯಕ್ಚುಲಿ. ಪರ್ಸನಲ್ ಆಗೂ ಹೌದು, ಮತ್ತು ಒಂದು ಇದರಲ್ಲೂ ಅಷ್ಟೇ. ಇಂಡಸ್ಟ್ರಿಗೂ ದೊಡ್ಡ ಲಾಸ್ ಅದು. ಬ್ಯಾಕ್ ಟು ಬ್ಯಾಕ್ ತುಂಬ ದೊಡ್ಡ ಲಾಸ್ ಅದು. ಬಟ್ ನನಗೆ ನಾನು ಅವರ ಫ್ಯಾನ್ ಆಗಿ ಅದೊಂದು ನನಗೆ ಲೈಕ್ ಇಷ್ಟು ಬೇಗ ಅನ್ನೋದು ನನಗೆ ಅದು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿ. ಈಗಲೂ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಅವ್ರ ಮೂವೀಸ್ ಒಂದು ಹೊಸ ಮೂವೀಸ್ ಮಾಡ್ತಾ ಇಲ್ಲ ಅಷ್ಟೇ, ಅವ್ರ ಹಳೆ ಮೂವೀಸ್ ಎಲ್ಲ ರಿಲೀಸ್ ಆಗ್ತಾ ಇದೆ. ಈಗಲೂ ನಾವು ಮಾಡೋ ಕೆಲಸದಲ್ಲಿ, ನಾವು ನಡ್ಕೊಳ್ಳೋ ರೀತಿಲಿ ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಸೋ ಸ್ವೀಟ್. ಸೊ ಕ್ರಾಂತಿ ಮೂವಿಲಿ ನೀವು ದರ್ಶನ್ ಅವ್ರ ಜೊತೆ ಮಾತಾಡಿದ್ರಿ. ಆಮೇಲೆ ನನಗೆ ಗೊತ್ತಾಯಿತು ನೀವು ಅವ್ರಿಗೆ ಪೆಟ್ ಆಗಿಬಿಟ್ಟಿದ್ರಿ, ಪೆಟ್ ಕಿಡ್ ಆಗಿದ್ರಿ ಅಂತ ಅಂದು. ಸೊ ಆ ಮೆಮೊರೀಸ್ನ ರೀಕಾಲ್ ಮಾಡೋದಾದರೆ? ದರ್ಶನ್ ಸರ್ ಜೊತೆ ಆ್ಯಕ್ಚುಲಿ ಬೆಸ್ಟ್ ಮೆಮೊರೀಸ್ ಇದೆ ನಂದು ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳೋದು, ಅಪ್ಪು ಸರ್ನ ಎಷ್ಟು ಇಷ್ಟಪಡ್ತಾ ಇದ್ದೆ. ಇವಾಗ ಒಂದು ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಹೀರೋ ನನ್ನ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರೆ ಅಂದರೆ ಅದು ಅಪ್ಪು ಸರ್ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಎಲ್ಲೇ ನೋಡಿದ್ರು, ಎಷ್ಟೇ ಕ್ರೌಡ್ ಇದ್ದರು, ಎಲ್ಲೇ ಇದ್ದರೂ ನನ್ನ ನೋಡಿದ ತಕ್ಷಣ ಅಕಸ್ಮಾತ್ ನಾನು ಅವ್ರ ಕಣ್ಣಿಗೆ ಬಿದ್ದರೆ ಸಾಧ್ಯ ಆದರೆ ಇಲ್ಲಿ ಕರೆದು ಮಾತಾಡ್ಸಿದ್ರು. ತುಂಬ ಕ್ರೌಡ್ ಇದ್ದರೆ ಅಲ್ಲೇ ಇರು, ಇಷ್ಟು ದೂರ ಬರಬೇಡ, ಓಕೆನಾ ಎಲ್ಲ ಫೈನ್ ಅಂತ ದೂರದಿಂದ ಮಾತಾಡ್ಸ್ಕೊಂಡು ಮಾಡ್ತಾಯಿದ್ರು. ನಾನು ಆ ಒಂದು ರೆಸ್ಪಾನ್ಸ್ನ, ಆ ಒಂದು ಪ್ರೀತಿ ಅವ್ರೇನು ನನಗೇನು ಕೊಡ್ತಾಯಿದ್ರು ಅಷ್ಟೇ ಇದು ನಾನು ದರ್ಶನ್ ಸರಲ್ಲಿ ನೋಡಿದ್ದೀನಿ. ಬಿಕಾಸ್ ನನಗೆ ದರ್ಶನ್ ಸರ್ ಅಂದರೆ ಫಸ್ಟ್ ತುಂಬ ಭಯ ಇತ್ತು. ಹೌದು, ಅವ್ರನ್ನ ಅಂದರೆ ಅವ್ರ ಹೈಟು, ಅವ್ರ ಪರ್ಸ್ನಾಲಿಟಿ ಅದನ್ನ ನೋಡಿದ್ರೇ ಭಯ
ಆಗ್ತಿತ್ತು ನನಗೆ. ಅವ್ರ ಜೊತೆ ಶೂಟ್ ಅಂದಾಗ ದರ್ಶನ್ ಸರ್ ಬರ್ತಾರೆ ಹೆಂಗೋ ಏನೋ ಅನ್ನೋದೆಲ್ಲ ಆಯಿತು. ಬಟ್ ಫಸ್ಟ್ ಡೇಯಿಂದನೇ ಎಷ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ರು ಅಂದರೆ ತುಂಬ ಖುಷಿ ಆಗೋಯ್ತು ನನಗೆ. ಇಷ್ಟು ಸಿಂಪಲ್, ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರ ಅಂತ. ನನ್ನ ಅಲ್ಲೆಲ್ಲೋ ನಿಂತಿದ್ದೆ ಸೀನಲ್ಲಿ ಕರೆದು ಕೆನ್ನೆ ಹಿಂಗೆ ಇನ್ಬಿಟ್ಟು ಎಷ್ಟು ಕ್ಯೂಟಾಗಿದೆಯಾ ನೀನು, ಏನು ನಿನ್ನ ಹೆಸರು ಅಂತೆಲ್ಲ ಮಾತಾಡಿಸಿ ಅಲ್ಲಿಂದ ಶುರುವಾಗಿದ್ದು. ನೆಕ್ಸ್ಟ್ ಪ್ರತಿದಿನ ಶೂಟಿಂಗ್ ಇದ್ದಾಗ ನನಗೆ ಎಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ತೊಗೊಂಬರ್ತಾಯಿದ್ರು. ಆಮೇಲೆ ಫ್ರೀಯಾಗಿ ನಾನು ಎಲ್ಲೋ ಒಂದು ಕಡೆ ನಮ್ದೊಂದು ಗ್ರೂಪ್ ಒಂದಷ್ಟು ಜನ ಹುಡುಗಿರು ಇರ್ತಿದ್ವಿ, ಒಂದು 6 ಜನ ಹುಡುಗಿರು ಇರ್ತಿದ್ವಿ. ನಾವು ಹಿಂಗೆಲ್ಲ ಕೂತ್ಕೊಂಡು ನಮ್ಮ ಶಾರ್ಟ್ ಇಲ್ಲದೆ ಹಿಂಗೆ ಸುಮ್ಮನೆ ಚೇರ್ ಹಾಕೊಂಡು ಕೂತಾಗ ಅವ್ರದ್ದೇನಾದ್ರು ಶಾರ್ಟ್ ಫ್ರೀ ಇದ್ದು ಹಂಗೆ ಕೂತಾಗ ಅಲ್ಲಿ ಅಷ್ಟು ದೂರದಿಂದ ನಾನು ನೋಡಿ ಬಾಯ್ಲಿ ನೀನು ಅಂತ ಕರೆಸಿ ಚೇರ್ ಹಾಕ್ರೋ ಇವಳಿಗೆ ಅಂತ ಪಕ್ಕದಲ್ಲಿ ಚೇರ್ ಹಾಕ್ಸ್ಕೊಂಡು ಕೂತ್ಕೊಂಡು ಹೇಳು ಏನು ಸಮಾಚಾರ, ಏನು ಕತೆ ಏನು ಅಂತೆಲ್ಲ ಮಾತಾಡಿಸ್ಕೊಂಡು ಕೂತ್ಕೋತಾಯಿದ್ರು. ಸೊ ಹಿ ವಾಸ್ ವೆರಿ ಮಚ್ ಸ್ವೀಟ್. ನನಗೆ ದರ್ಶನ್ ಸರ್ ಇಷ್ಟು ಸ್ವೀಟಾಗಿರ್ತಾರ ಅಂತ ಗೊತ್ತಾಗದೆ ಅವ್ರ ಜೊತೆ ವರ್ಕ್ ಮಾಡಾದ್ಮೇಲೆ. ಅದಾದ್ಮೇಲೆ ಆಚೆ ಸಿಕ್ಕಿದ ಮೇಲೂ ಅಷ್ಟೇ, ಶೂಟಿಂಗಲ್ಲೇನೋ ಚೆನ್ನಾಗಿ ಎಲ್ಲರ ಜೊತೆ ಕ್ರ್ಯೂ ಇರ್ತಾರೆ, ಕ್ಯಾಸ್ಟ್ ಎಲ್ಲ ಇರ್ತಾರೆ, ಫ್ರೀ ಆಗಿರ್ತಾರೆ, ಮಾತಾಡ್ಸ್ಕೊಂಡಿರ್ತಾರೆ. ಬಟ್ ಆಚೆ ಯಾವುದೋ ಒಂದು ಈವೆಂಟಲ್ಲಿ ನಾನು ಅವ್ರನ್ನ ಮಾತಾಡಿಸ್ಲೇಬೇಕು ನನಗೆ ಹಂಗೆ ತಲೆಯಲ್ಲಿ ಬಂದುಬಿಟ್ಟಿತ್ತು. ಇಲ್ಲ ನಾನು ಅವ್ರನ್ನ ಇವತ್ತು ಮಾತಾಡಿಸ್ಬೇಕು, ಎಷ್ಟೊಂದು ದಿನ ಆಗೋಗಿತ್ತು ಅಂತ. ಅಷ್ಟು ಕ್ರೌಡಲ್ಲಿ ಆ ವಿಡಿಯೋ ಎಷ್ಟು ವೈರಲ್ ಆಗೋಗಿತ್ತು ಅಂದರೆ ಅವಾಗ ಅದು ಯಾವುದೋ ಇಂಡಿಪೆಂಡೆನ್ಸ್ ಡೇಯಲ್ಲಿ HSR ಲೇಔಟಲ್ಲಿ ಏನೋ ಈವೆಂಟ್ ಮಾಡ್ತಾಯಿದ್ರು. ದರ್ಶನ್ ಸರ್ ಗೆಸ್ಟ್ ಅದಕ್ಕೆ. ಅಲ್ಲಿನ ಮಿನಿಸ್ಟರ್ ಅವ್ರಿಗೆ ಬೆಳ್ಳಿ ಇದೇನೋ ಕೊಟ್ಟರು, ಗೊತ್ತಿಲ್ಲ, ಬೆಳ್ಳಿ ಗದೆ ಕೊಟ್ಟರು. ಆ ಒಂದು ಟೈಮಲ್ಲಿ ಎಲ್ಲ ಬಾಡಿ ಗಾರ್ಡ್ಸ್ ಹಾಗೆ ಫುಲ್ ಕ್ರೌಡ್ ಆಗೋಗಿದೆ. ನಾನು ಇಷ್ಟ ಅಲ್ಲೆಲ್ಲ ಹೋಗ್ಬಿಟ್ಟು ದರ್ಶನ್ ಸರ್ ಅವಾಗ ಇನ್ನೂ ಇಷ್ಟು ಅದು ಯಾರಿಗೂ ಗೊತ್ತೇ ಆಗಲಿಲ್ಲ. ನನ್ನ ಸ್ಟೇಜ್ ಅವ್ರು ಮಾತಾಡ್ಸ್ಬೇಕಷ್ಟೇ ಅಂತ ಸ್ಟೇಜ್ ಎತ್ಕೊಂಡು ಹೋಗ್ಬಿಟ್ಟು ಹಾಯ್ ಅಂತ ಅಂದೆ. ಆಮೇಲೆ ಹೋಗ್ಬಿಟ್ಟು ಅವ್ರು ಸಿಂಪಲ್ ಆಗಿ ಹಾಯ್ ಮಾಡಿ ಏಯ್ ನೀನಾ ಬಾಯ್ಲಿ ಅಂತ ಕರೆದ್ಬಿಟ್ಟು ಲಾಸ್ಟ್ ಡೇ ಶೂಟಿಗೆ ಏಂತಕ್ಕೆ ಬರಲಿಲ್ಲ ನೀನು, ನನ್ನ ಮೂವಿ ಶೂಟಿಗೆ ಡೇಟ್ ಕೊಡಲ್ವಾ ನೀನು, ಅಷ್ಟು ಬ್ಯುಸಿ ಆಗೋಗಿದೆಯಾ ನೀನು ಅಂತ. ಆ್ಯಕ್ಚುಲಿ ಇನ್ನೊಂದು ಮೂವಿ ಒಪ್ಕೊಂಡ್ಬಿಟ್ಟಿದ್ವಿ, ಅದು ಡೇಟ್ ಕ್ಲಾಶ್ ಆಗಿ ಲಾಸ್ಟ್ ಡೇ ಒಂದು ದಿನ ಶೂಟ್ ಕೊಡೋಕ್ಕಾಗಲಿಲ್ಲ. ನೋಡು ಆಮೇಲೆ ಅವ್ರ ಫ್ರೆಂಡ್ಗೆ ನೋಡು ಇವಳು ಈಗಲೇ ನನ್ನ ಮೂವಿಗೆ ಡೇಟ್ ಕೊಡ್ತಾ ಇಲ್ಲ ಇವಳು, ಇನ್ನು ಮುಂದೆ ಹೆಂಗೆ ನನ್ನ ಜೊತೆ ಇನ್ನು ಹೀರೋಯಿನ್ ಆಗಿ ಯಾವಾಗ ಮಾಡೋದು ನೀನು ಮಾಡ್ತೀಯ ನೀನು ಈಗಲೇ ಹಿಂಗ ನೀನು ಅಂತೆಲ್ಲ ತಮಾಷೆ ಮಾಡಿ ಹಿಂಗೆನ್ನೆಲ್ಲ. ಅವಾಗಲೂ ಅಷ್ಟೇ ಅವ್ರ ಸಿಂಬಲ್ ಅದೇ, ಎಲ್ಲಾದರೂ ಸಿಕ್ಕಿದಾಗ ಏನಾದರೂ ಮಾಡಿದಾಗ ಹಿಂಗೆನ್ನೆ ಗಿಣ್ತಾರೆ. ಸೊ ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ನಂಗೆ ಅವಾಗ ಇನ್ನೂ ಖುಷಿ ಆಗೋಯ್ತು. ಇಷ್ಟು ಕ್ರೌಡಲ್ಲೂ ನನ್ನ ಕರೆದು ಲಿಲಿಪುಟ್ ಅಂತ ಕರೀತಾರೆ ಅವರು, ಇಲ್ಲಿವರೆಗೂ ಲಿಲಿಪುಟ್ ಅಂತಲೇ ಕರೆಯೋದು. ಲಿಲಿಪುಟ್ ಬಾಯ್ಲಿ ಅಂತ ಕರೆದು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಸೊ ತುಂಬ ಖುಷಿ ಇದೆ. ಅಂದರೆ ಅಪ್ಪು ಸರ್ ಹೆಂಗೆ ನನ್ನ ಮಾತಾಡ್ಸಿದ್ರು, ಸಿಕ್ಕಿದಾಗ ಅಟ್ಲೀಸ್ಟ್ ದೂರದಲ್ಲ ನಾನು ನೋಡಿದಾಗ ಅಟ್ಲೀಸ್ಟ್ ಒಂದು ಸ್ಮೈಲ್ ಮಾಡಿ ಒಂದು ಹೆಂಗಿದೆ ಅಂತೆಲ್ಲ ತಿಳ್ಕೊತಾರಲ್ಲ, ಅದೆಲ್ಲ ನಂಗೆ ದರ್ಶನ್ ಸರಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು. ಓಕೆ, ಸೊ ನಾನು ಇನ್ನೊಂದು ವಿಚಾರ ಕೇಳಬೇಕು ನಿಮಗೆ. ಅದೇನೋ ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀಯಾ ಅಂತ ಕೇಳಿದ್ರಂತೆ ದರ್ಶನ್ ಅವರು, ಏನು ಕತೆ ಅದು? ಅದೇ ಅಂದರೆ ಹಿಂಗೆ ಹೇಳಿದ್ ಲಾಸ್ಟ್ ಡೇಟ್ ಕೊಟ್ಟಿರ್ಲಿಲ್ವಲ್ಲ, ಹಂಗೆ ಇದು ಮಾಡಿದಾಗ ಅವ್ರ ಫ್ರೆಂಡ್ ಹತ್ರ ಹೇಳ್ತಾಯಿದ್ರು. ಅಂದರೆ ಇದು ಶೂಟಿಂಗ್ ಸೆಟ್ಟಲ್ಲಿ ಆಗಿದ್ದು. ಇವಾಗ ಹಿಂಗೆ ಫ್ರೀ ಆಗಿ ಕೂತಾಗ ಪಕ್ಕದಲ್ಲಿ ಕರೆದು ಚೇರ್ ಹಾಕಿ ಕೂರಿಸಿ ಬಾ ಇವಾಗ ಮಾತಾಡಿ, ನೆಕ್ಸ್ಟು ಇವಾಗ ನೀನೇನೋ ಹಿಂಗೆ ಮಾಡ್ತಾ ಇದೆಯಾ, ಆಮೇಲೆಲ್ಲ ದೊಡ್ಡ ಹೀರೋಯಿನ್ ಆಗೋಗ್ತೀಯ ನೀನು, ಆಮೇಲೆ ನಮ್ಮ ಕೈಗೆಲ್ಲ ಸಿಗಲ್ಲ, ಈಗಲೇ ನಾವು ಮಾತಾಡ್ಕೊಂಬಿಡೋಣ, ನೆಕ್ಸ್ಟ್ ನೀನೇನಾದ್ರು ಹೀರೋಯಿನ್ ಆದರೆ ನಿನಗೆ ನಾನೇ ಪರ್ಸನಲ್ ಮ್ಯಾನೇಜರ್ ಆಗ್ತೀನಿ, ನಿನ್ನದು ಪೇಮೆಂಟ್ಸ್ ಎಲ್ಲ ನಾನೇ ಮಾತಾಡ್ತೀನಿ, ಯಾರು ಏನು ಇದು ಮಾಡೋಂಗಿಲ್ಲ, ಏನು ನಿನ್ನ ಒಪಿನಿಯನ್ ಏನು ಹೇಳು, ನಮ್ದು ಎಷ್ಟು ಪರ್ಸೆಂಟೇಜ್ ಇದು ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡು ಅಂದರೆ ಫನ್ನಿಯಾಗಿ ಮಾತಾಡ್ಕೊಂಡಿರ್ತಾಯಿದ್ರು. ಅಂದರೆ ಸೆಟ್ಟಲ್ಲಿ ಒಂದು ಸೀರಿಯಸ್ ವಾತಾವರಣ ಅಥವಾ ದರ್ಶನ್ ಸರ್ ಬಂದರೆ ಇವಾಗೆಲ್ಲ ಹಿಂಗಿರಬೇಕು ಆ ಥರ ಏನಿಲ್ಲ. ದರ್ಶನ್ ಸರ್ ಬಂದರೆ ನಮ್ಗೆ ಇನ್ನೂ ಖುಷಿ, ನಾವು ಇನ್ನೂ ಫ್ರೀ ಆಗಿರ್ಬೋದು. ಸ್ಕ್ರೀನ್ ಪ್ರೆಸೆನ್ಸು ನಿಮಗೆ ಜಾಸ್ತಿ ಮಾಡಿಕೊಟ್ರು. ಒಂದು ಶಾರ್ಟಲ್ಲಿ ತುಂಬ ಚಿಕ್ಕ ಶಾರ್ಟ್, ಅದು ಕ್ರಾಂತಿ ಮೂವಿಯಲ್ಲಿದೆ. ಅದು ಹೆಂಗೆ ಅದೇನೋ ಸ್ಕೂಲ್ ಬಿಡೋ ಸೀನು. ಒಂದು ಸೀನಲ್ಲಿ ರಚಿತಾರಾಮಕ್ಕ ಹಿಂದೆ ಶಾರ್ಟ್, ಅದು ಒಂದು ಶಾರ್ಟಲ್ಲಿ ಹಿಂದೆ ಇದ್ದೀನಿ, ಅವ್ರು ರಿಯಾಕ್ಷನ್ ತೋರಿಸ್ತಾ ಇದ್ದಾರೆ ಸ್ಕೂಲ್ ಬೀಳಿಸ್ತಾ ಇರೋದು, ಮತ್ತು ಸ್ಕೂಲ್ನ ತೋರಿಸ್ಬಿಟ್ಟು ಹಿಂಗೆ ತೋರಿಸ್ತಾರೆ ನಮ್ಮ ಕಡೆ. ಆವಾಗ ಹಿಂದೆ ನಿಂತಿದ್ದು ನೋಡಿ ನೀನು ಯಾಕೆ ಹಿಂದೆ ನಿಂತಿದ್ಯಾ ಅಂತ ಅಂದ್ಬಿಟ್ಟು ರಚಿತಾರಾಮಕ್ಕಂಗೆ ರೇಗಿಸ್ತಾ ಇದ್ರು. ಮುಂದೆ ನೀನು ಅವಳನ್ನ ಬ್ಲಾಕ್ ಮಾಡಬಾರ್ದು, ಮುಂದೆ ಅವಳೇ ಬರೋದು ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ, ಮುಂದೆ ಬಿಡು ಅವಳನ್ನ, ನಿನ್ನ ಮುಂದೆ ನಿಲ್ಸ್ಕೊ ಅವಳನ್ನ ಅಂದ್ಬಿಟ್ಟು ನನ್ನ ಮುಂದೆ ನಿಲ್ಸಿದ್ರು. ಆಮೇಲೆ ಕಂಟಿನ್ಯೂಟಿ ಅದು ಆ್ಯಕ್ಚುಲಿ ಹಿಂದೆನೇ ಇರಬೇಕಿತ್ತು. ಆ ಸ್ಕೂಲ್ ಶಾರ್ಟ್ ತೋರಿಸಿದಾಗ ನಾನು ಆಲ್ರೆಡಿ ಮುಂದೆ ನಿಂತ್ಬಿಟ್ಟಿದ್ದೀನಿ. ಅದು ನೋಡಿದಾಗ ನಾನೇ ಅನ್ಕೋತಾ ಇದ್ದು ಇದನ್ನು ದರ್ಶನ್ ಸರ್ ಹೇಳಿ ಮಾಡಿಸಿದ್ದಲ್ವಾ ಅಂತ. ಸೊ ಅವ್ರು ಪ್ರತಿಯೊಂದರಲ್ಲೂ ಅಷ್ಟೇ, ನಾನು ಸೆಟ್ಟಲ್ಲಿ ಇದ್ದರೆ ನಂದು ಅವ್ರದ್ದು ಶೂಟ್ ಒಂದೇ ದಿನ ಇದ್ದಾಗ ನಾನು ಎಲ್ಲೇ ಇದ್ರು ಏನೇ ಇದು ಮಾಡ್ತಾಯಿದ್ರು ನಾನು ಇಬ್ಬರು ಅವ್ರ ಶಾರ್ಟು ಇಲ್ಲದೆ ಫ್ರೀ ಆಗಿದ್ರೆ ಕರೆದು ಕೂರಿಸಿ ಮಾತಾಡಿಸ್ಕೊಂಡು ಸೊ ಫುಲ್ ತಮಾಷೆ ಮಾಡಿಕೊಂಡು ಜಾವಿಯಲಾಗಿ ಇರ್ತಾಯಿದ್ರು. ಡೇಟ್ ಕೊಟ್ರಾ ನೀವು ಅವಾಗ ದರ್ಶನ್ ಅವರಿಗೆ?
ಅದೊಂದು ದಿನ ಡೇಟ್ ಕೊಟ್ವಿ. ಅದು ಲಾಸ್ಟ್ ದಿನ ಒಂದು ದಿನ ಅವ್ರ ಜೊತೆ ಮಿಸ್ ಆಗೋಯ್ತು. ಲಾಸ್ಟ್ ಶೂಟ್ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ. ಈ ಈವೆಂಟ್ದು ಏನಾಯಿತು, ಆಲ್ಮೋಸ್ಟ್ ಒಂದು ವರ್ಷ 6 ತಿಂಗಳು 1 ವರ್ಷ ಆದಮೇಲೆ ಸರ್ ಸಿಕ್ಕಿದ್ದು ನನಗೆ ದರ್ಶನ್ ಸರ್. ಅದ್ರ ಮಧ್ಯೆ ಎಲ್ಲೂ ಸಿಗಲೇ ಇಲ್ಲ. ಅವಾಗ 1 ವರ್ಷ ಆದಮೇಲೆ ಅಷ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೊಂದು ಏನಂದರೆ, ಈ ಸೆಟ್ಟಿಗೆ ಒಂದಷ್ಟು ಡೈರೆಕ್ಟರ್ಸು, ಒಂದಷ್ಟು ಹೀರೋಸು ಎಲ್ಲರೂ ಬರ್ತಾಯಿದ್ರು. ಅವರೆಲ್ಲ ನಾನು ಮುಂಚೆ ಮೂವೀಸ್ ಮಾಡಿರೋದು ಅಥವಾ ಇಂಡಸ್ಟ್ರಿಯಲ್ಲಿ ಅಪ್ಪಂಗೂ ಪರಿಚಯ, ನನಗೂ ಪರಿಚಯ. ಬರೋರೆಲ್ಲ ನನ್ನ ಮಾತಾಡ್ಸ್ತಾ ಇದ್ರಲ್ಲ, ಅದನ್ನು ನೋಡ್ಬಿಟ್ಟು 1 ದಿನ 2 ದಿನ ನೋಡಿದ್ರು. ಆಮೇಲೆ 3ನೇ ದಿನ ಏನು ಬರೋರೆಲ್ಲ ನಿನ್ನ ಮಾತಾಡಿಸ್ಬಿಟ್ಟು ನನ್ನ ಮಾತಾಡ್ಸ್ತಾರಲ್ಲ, ಏನು ಎಲ್ಲರೂ ಗೊತ್ತಾ ನಿನಗೆ ಅಂತ ಹಂಗೂ ಅದನ್ನು ರೇಗಿಸ್ತಾ ಇದ್ರು. ಸೊ ಒಂದು ಒಳ್ಳೆ ಮೆಮೊರೀಸ್ ಇದೆ ದರ್ಶನ್ ಸರ್ ಜೊತೆ. ಸೊ ನಾನು ಅವ್ರು ನನ್ನ ಜೊತೆ ಹೆಂಗಿದ್ರು, ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅದನ್ನು ಯಾವಾಗಲೂ ನಾನು ಚೆರಿಷ್ ಮಾಡ್ತೀನಿ. ನಂಗೆ ಯಾವಾಗಲೂ ಅವ್ರು ಇಷ್ಟ. ಓಕೆ. ಸೊ ದರ್ಶನ್ ಅವರ ಇನ್ನೊಂದು ಸೈಡು ಅಂದರೆ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆಗಳ ಮಧ್ಯೆ ಇದೆಲ್ಲ ನಡೆದಿತ್ತು, ಸೆಟ್ಟಲ್ಲೂ ಇಷ್ಟೊಂದು ಜೋವಿಯಲ್ ಆಗಿದ್ರು, ಇದನ್ನೆಲ್ಲ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಕಾಗದ ಮೂವಿ ಪ್ರಮೋಷನ್ಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಅವ್ರಿಗೆ. ಓಕೆ ಬನ್ನಿ ಬಾಸ್ನ ಮೀಟ್ ಮಾಡಿ ಅಂತ ಫೋನ್ ಮಾಡಿ ಹೇಳಿದರು. ಆವತ್ತು ತುಂಬ ಅರ್ಜೆಂಟಲ್ಲಿ ಕೂಡ ಇದ್ದರು ಅವರು. ಹೋಗಿದ ತಕ್ಷಣ ಮೂವಿ ಪ್ರಮೋಷನ್ ಅನ್ನೋದಕ್ಕಿಂತ ನಂಗೆ ನನ್ನ ರಿಸಲ್ಟ್ಸ್ ತೋರಿಸ್ಬೇಕಿತ್ತು. ಅಪ್ಪು ಸರ್ಗೆ ನಾನು ಹೇಳೋಕ್ಕಾಗಿರಲಿಲ್ಲ. ಸೊ ಅಟ್ಲೀಸ್ಟ್ ದರ್ಶನ್ ಸರ್ ಹತ್ರ ಹೋಗಿ ಹಿಂಗೆ ರಿಸಲ್ಟ್ ಬಂದಿತ್ತೆ 10th ನಂದು ಅಂತ ಹೇಳಬೇಕು ಅಂತ ಇತ್ತು. ಸೊ ಮೋರ್ ಓವರ್ ಅದಕ್ಕೆ ಹೋಗಿದ್ದಿದ್ದು ನಾನು ಅವತ್ತು ಹೋದಾಗ ಕೂರಿಸಿ ಒಟ್ಟಿಗೆ ಜ್ಯೂಸ್ ಕುಡಿದ್ವಿ. ಆಮೇಲೆ ರಿಸಲ್ಟ್ಸ್ ಎಲ್ಲ ತೋರಿಸಿದಾಗ ಇಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ಯಾ, ಆಗಲೇ ಹೀರೋಯಿನ್ ಆಗಿ ಬೇರೆ ಮಾಡ್ತಾ ಇದೆಯಾ ನೀನು, ನನ್ನ ಜೊತೆ ಇನ್ನು ಯಾವಾಗ ಮಾಡ್ತೀಯಾ ಆಮೇಲೆ ಅಂತ ಅಂದ್ಬಿಟ್ಟು, ಒಳ್ಳೇದು ಇಷ್ಟು ಚೆನ್ನಾಗಿ ಓದ್ತೆ ಅಂತೆಲ್ಲ ಗೊತ್ತಿರಲಿಲ್ಲ ನನಗೆ, ಹಿಂಗೆ ಚೆನ್ನಾಗಿ ಓದು ಅಂತ. ನನಗೂ ಸ್ವೀಟ್ ತಿನ್ನಿಸಿ ಅವರು ಸ್ವೀಟ್ ತಿಂದು ಅವ್ರದ್ದೊಂದು ಅದು ಫೋಟೋ ಫ್ರೇಮ್ ಥರ ಮಾಡಿಸಿದೆ. ಅಲ್ಲಿ ಸೈನ್ ಬೇಕಿತ್ತು, ಆಟೋಗ್ರಾಫ್ ಎಲ್ಲ ಹಾಕ್ಸ್ಕೊಂಡು ಮೂವಿದು ಬೈಟ್ಸ್ ಬೇಕಿತ್ತು ಅಂದಾಗ ನಾನು ಫಸ್ಟ್ ಟ್ರೇಲರ್ ನೋಡ್ತೀನಿ, ಆಮೇಲೆ ಸಾಂಗ್ಸ್ ಎಲ್ಲ ವಾಟ್ಸಪ್ ಮಾಡಿಬಿಡಿ, ನಾನು ಕಾರಲ್ಲಿ ನೋಡ್ಕೊಂಡು ಹೋಗ್ತೀನಿ, ನಾನೇ ನನಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ, ನಿಮ್ಮ ಟೀಮ್ ಏನು ಪರವಾಗಿಲ್ಲ ಇವತ್ತು ಆಗಲ್ಲ, ಆ್ಯಕ್ಚುಲಿ ಸ್ವಲ್ಪ ಕೆಲಸದ ಮೇಲೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಕಳಿಸ್ಕೊಟ್ರು ನಮ್ಮನ್ನ. ಅದಾದಮೇಲೆ ಒಂದು ಸ್ವಲ್ಪ ಒಂದೆರಡು ದಿನ ಆದಮೇಲೆ ಹಿಂಗೆ ನ್ಯೂಸ್ ಹಿಂಗೆ ಹಂಗೆ ಅಂತ ಬಂತು. ನನ್ನ ಜೊತೆ ಎಷ್ಟು ಚೆನ್ನಾಗಿದ್ರು, ನನ್ನ ಪ್ರತಿ ಸಲ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಅದು ಯಾವಾಗಲೂ ನನಗೆ ಖುಷಿ ಕೊಡುತ್ತೆ. ಯಾವಾಗಲೂ ನನಗೆ ದರ್ಶನ್ ಸರ್ ಇಸ್ ಆಲ್ವೇಸ್ ಸ್ವೀಟ್ ಅಷ್ಟೇ.